ಅಡಿಗೆ ಎಲ್ಲ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಪಾಯಸ ಆರಾಮದಿರಿ? ಅನ್ನ ನಾನು ಅಷ್ಟ ಈ ಮಾಡಿ ಬ್ಲಾಗ್ ಶುರು ರೊಟ್ಟಿ ಮಾಡಕತ್ತೀನಿ. ಮಾಡ್ಬೇಕಂತಂದ್ರೆ ಇವತ್ತಿನ ರೊಟ್ಟಿ ರೂಟೀನ ಮಾಡಕ್ ಟೈಮ್ ಹೆಂಗಿರ್ತೈತೆ ಸಾಕಾಗಿಲ್ಲ ಅಂತ ಹೇಳಿ ಅಂತ ನಿಮ್ಮ ಜೊತೆ ಸಜ್ಜಿ ಶೇರ್ ರೊಟ್ಟಿ ಮಾಡ್ತೀನಿ. ಹಾಗಾಗಿ ಬಿಟ್ಟೆ ನಾನು. ವಿಡಿಯೋ ಇಷ್ಟ ಆದ್ರೆ ಇಲ್ಲಿ ಲೈಕ್ ಮಾಡಿರಿ ಹಿಂಗ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬರೀ ಹೆಂಗಾದ್ರೆ ತಡಾಯಕ ಇವತ್ತಿನ ರೊಟ್ಟಿನ ನೋಡ್ಕೊಂಡು ಅಂತ ಏನು ತೊಂದರೆ ಇಲ್ಲೇ ಮನೆಯಿಂದ ಸ್ವಲ್ಪ ಗಿಡಗಳು ಅದಾವಲ್ಲ, ಅಲ್ಲಿ ಮತ್ತು ಬದ್ನಿ ಗಿಡ ಬೆಂಡೆ ಗಿಡ ಹಚ್ಚೈತಿ, ಅದಕ್ಕೆ ನೀರು ಬಿಡಬೇಕಿತ್ತು, ನೀರು ಬಿಟ್ಟೈತೆ. ಆ ನಂತರ ಅಮ್ಮು ಮತ್ತು ಗಗನ್ ಬಂದ್ರೆ ಕರ್ಕೊಂಬಂದಿದ್ರಲ್ಲೇ ಕೃಷಿಯರ್ಗೆ ಬಂದಿದ್ರಂತ. ನಾನು ನೆಲ್ಲಿಕಾಯಿ ತಿನ್ನಾಕತ್ತಿದ್ದೆ. ಅವ್ರು ನಾನು ನೆಲ್ಲಿಕಾಯಿ ತಿನ್ನೋದು ನೋಡಿ ನಾವು ನೆಲ್ಲಿಕಾಯಿ ತಿಂತೇನೆ ಅಂತೇಳಿ ಬಂದು ಕುಂತ್ರಲ್ಲಿ. ಕಿಚನ್ ಕೋಳಿಗಳು ಅದಾವಲ್ಲ ನಮ್ಮ, ಹಾಗಾಗಿ ಅವು ಎಲ್ಲಿ ಬೇಕಾದಲ್ಲಿ ಕುಂದಿರ್ತಾವ, ಎಲ್ಲಿ ಬೇಕಾದಲ್ಲಿ ಹೊಲ್ಸಾಟ ಮಾಡ್ತಾವೆ. ನಾನು ಅಡುಗೆ ಮಾಡುವಾಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೇನೆ. ಉಪ್ಪು ಹಚ್ಕೊಂಡು ನೆಲ್ಲಿಕಾಯಿ ತಿನ್ನಾಕತ್ತಿದ್ನಿ. ಈಗ ನೆಲ್ಲಿಕಾಯಿ ಭಾಳ ಕಡಿಮೆ ಇದಾವೆ, ರುಚಿ ಅದಾವೆ, ಹಣ್ಣಾಗ್ಯಾವ, ಪೂರ್ತಿ ಅಂದ್ರೆ ಪೂರ್ತಿ ಹಣ್ಣಾಗ್ಯಾವ. ತಿನ್ನಾಕ ಅಷ್ಟು ಹುಳಿ ಅಂತ ಅನ್ಸಂಗಿಲ್ಲ. ಸ್ವಲ್ಪ ಉಪ್ಪು ಹಚ್ಕೊಂಡು ತಿಂದ್ರೆ ಸಿಕ್ಕಾಪಟ್ಟೆ ರುಚಿ ಅಂತ ಅನಿಸ್ತಾವ. ಆಕೆ ಅಮ್ಮನೂ ಇಲ್ಲ ನನಗೂ ಉಪ್ಪು ಹಾಕ, ನಾನು ತಿಂತೇನೆ ಅಂತೇಳಿ ಹಾಕದಿದ್ದಾಳೆ. ಆಕೆಗೆ ಸ್ವಲ್ಪ ಉಪ್ಪು ಹಾಕಾಕತ್ತೀನಿ, ಇಲ್ಲ ನಂಗೆ ಇನ್ನೂ ಜಾಸ್ತಿ ಬೇಕಂತೇಳಿ ಆಕೆ ಇಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಹಾಕಂತೇಳಿ ಹಚ್ಕೊಂಡು ತಿಂತೇನೆ ಅಂಥೇಳಿ ಇದನ್ನು ಮಾಡಾಕತ್ತಿದ್ದಾಳೆ. ಅವ್ರಿಗೆ ನೆಲ್ಲಿಕಾಯಿ ಅಷ್ಟು ಹುಳಿ ಇಲ್ಲಲ್ಲ, ಹಂಗಾಗಿ ಅಷ್ಟು ಹುಳಿ ಅಂತ ಏನು ಅನ್ಸಂಗಿಲ್ಲ. ಸ್ವಲ್ಪ ಉಪ್ಪು ಹಚ್ಕೊಂಡು ತಿಂದ್ರೆ ಅದ್ಯಾ ನಾನು ಮಾಡ್ಕೊಯ್ತೆ ಮತ್ ಆಗಲೇ ಹೂ ಅಂದಿಲ್ಲ, ಮತ್ ಆಗಲೇ ನೆಲ್ಲಿಕಾಯಿ ಕೊಡ ಮುಂದ್ ಹೂ ಅಂದಿಲ್ಲ. ಅಮ್ಮ ಕೊಡ್ತಾಳಂತೆ ಅಮ್ಮು, ಮತ್ ನಿಮ್ಮ ಅಮ್ಮ ಕೊಡ್ತಂದಾಳ. ಮಾಮಗ ಕೊಡ್ತಾಳಂತ. ಮತ್ ಬಾಳೆಹಣ್ಣು ತಿನ್ನೋಗ ನೆಲ್ಲಿಕಾಯಿ ತಿನ್ನೋಗ ಹೂ ಅಂದಿಲ್ಲ. ಸುಳ್ಳ ಅಂದಿನ ತಿನ್ನೋ ಮುಂದಷ್ಟ ಹ್ಞೂ ಅದಿಲ್ಲ ಜಕ್ಕನ ಅದಿಲ್ಲ. ಇದಕ್ಕೆ ಹೋಗಿಲ್ಲ ನೀವು, ಇವತ್ತು ರವಿವಾರಲ್ಲ, ಅದಕ್ಕೆ ಈ ಕಡೆ ಬಂದಾರ ಅವರು. ಅಲ್ಲಿ ಸಾಲಿ ಹೋಗ್ತಿರಲ್ಲ ಉಪ್ಪು ತಿನ್ಬೇಡವಾ, ನೆಲ್ಲಿಕಾಯಿ ತಿನ್ಬೇಕು, ನೆಲ್ಲಿಕಾಯಿ ಹಚ್ಕೊಂಡು ತಿನ್ಬೇಕು. ಅಮ್ಮ ಇಲ್ಲ ನೀರು ಕುಡಿತೀಯಾ? ನೆಲ್ಲಿಕಾಯಿ ಬಾಳೆಹಣ್ಣ ತಿನ್ನೋತಕ ಅಷ್ಟ ನಾನು ಮಾಡ್ಕೊಂಡ್ಲಾಕಿ ಡೈವರ್ಸ್ ಆಗಿ ಸಾಕಪ್ಪ ಸಾಕ ಎಗಡೆ ಆಯ್ತಟ್ ನೋಡಿ ನೀವು ಫಿಲ್ಟರ್ ನೀರು ಕುಡಿಯಾರ ಸಾಕ ಅಷ್ಟ. ಬೇಕು ಹಿಡಿಪ ಚಲೋ ಆಗಿಲ್ಲ ಚಲೋ ಆಗಿಲ್ಲ. ಅಲ್ಲೋ ನಿಮ್ಮ ಅಜ್ಜ ಚಲೋ ಮಾಡಿ ಕೊಡ್ತಾನ. ಒಂದು ಪ್ಯಾಕೆಟ್ ಹಾಕಿ ನೋಡ್ಬೋದು, ಒಂದು ಪ್ಯಾಕೆಟ್ ಹಾಕಿ ಜಾಗ ತಿನ್ನಾಕಿರ್ತಿಲ್ಲ. ಮನೆ ಕುದಿಸ್ಕೊಂಡು ತಿನ್ಬೇಕಮ್ಮ, ಮನೆ ಹೋಗಿ ಕುದಿಸ್ಕೊಂಡು ತಿನ್ಬೇಕು, ಹಂಗೆ ತಿನ್ನಕದ್ರ ಸಾಕು. ಸುಡ್ತಾನ ನೋಡ್ಲಿ ಅವ ಬಿಡ್ತಿದ್ದೀವಿ. ಮತ್ತೆ ಬಿಡ್ಬೇಕಲ್ಲ ಒಂದೊಂದು ಪದರ. ಇಲ್ಲ ಹಾಗೆ ನೀವು ಒಂದು ಪ್ಯಾಕೆಟ್ ಹಾಕಿಲ್ಲಲ್ಲ ಅಲ್ಲಿ ತಿನ್ನಕ್ಕೆ ಹಾಕಿರ್ಕಿಲ್ಲ ಅವ್ರಿಗೆ. ಅವ್ರಿಗೆ ನಮ್ಗೆ ಯಾರು ಆಗಿ ಮಾಡಲ್ಲ ತಿನ್ನಕ್ಕೆ ಬ್ಯಾಸ್ಗ್ಯಾಗ. ಕೊಡಿಸ್ಬೇಕಲ್ಲ ಒಂದು ಸ್ವೀಟ್ ಕಾರ್ನ ಪ್ಯಾಕೆಟ್. ಅವರು ಒಂದು ಪ್ಯಾಕೆಟ್ ಹಾಕಿದ್ರ ತಿನ್ನಕ್ಕೆ ಹಾಕಿದ್ವಿ ಎಲ್ಲರಿಗೂ. ಮತ್ತೆ ಹಾಕಿಸ್ಬೇಕಿಲ್ಲ ನೀವಂತ ಶಣ್ಯಾರ. ಅಯ್ಯ ನೀವು ತೀರಾ ಭೂಮಿಗೆ ಹಾಕೋದು ತಿನ್ನಾಕ ಹಾಕಿರ್ಕಿಲ್ಲ ಎಲ್ಲರಿಗೂ ಬ್ಯಾಸ್ಗ್ಯಾಗ, ಅವ್ರಿಗೆ ನಮ್ಗೆ ಕೂಡ ಹಾಕಿದ್ದು. ಅವ್ರು ಹೋಗ್ಬರ್ಬೇಕಲ್ಲ ನೀ ಇಲ್ಲೇರ ಭಾಳ ತಾತ ಈಗ ಬಂದಿರಿ ಅಮ್ಮ. ಹಾಂ ಕೃಷಿಯರ್ಗೆ ಯಾವ ಬಂದಿರಿ ನೀವು? ಅದ್ಯಾ ಚಿಕನ್ ಮಾಡ್ನು ಇಲ್ಲೇರ. ಚಿಕನ್ ಮಾಡ್ನ ಚಿಕನ್ ತಿನ್ನಾಗಿಲ್ಲಕ್ಕೆ ಯಾಕೆ ತಿಂತೀಯ? ಅಕ್ಕಿ ಅಂಡ ಯಾಕ ಬೇಡ? ಮತ್ತೇನ್ ತಿಂತೀಯ?
ಪ್ಯೂರ್ ವೆಜಿಟೇರಿಯನ್ ಅಕ್ಕಿ. ಏ ಗಗನ ಚಿಕನ್ ಮಣ್ಣು ಇಲ್ಲೇ ಮಣ್ಣ ಜೇನುತುಪ್ಪ ತಿನ್ನಕತ್ತೇನಿ. ಈ ಕಡೆ ರುಕ್ಮಿಣಿ ಸಾಲು ಹುಡುಗರ್ಗತ್ತೆ ಬಾಯ ಬಾಲ್ ಇಟ್ಕೊಳಕತ್ತಾಳಲ್ಲ ಅಂತ ನಾವು ಹೋಗ್ಬೇಕು. ಜೇನುತುಪ್ಪ ತಂದು ಕೊಟ್ಟ ನಮ್ಮ ದೇವಿ. ಈ ಕಡೆ ತಿಂತೇನೆ ಬಂದಿನ ಬಾಳೆಹಣ್ಣು ಹಣ್ಣು ಆಗತ್ತ ನೋಡ್ರಿ. ಅಮ್ಮವ್ರು ಬಂದಿದ್ರಲ್ಲ ಯಾರು ಹನಿಗೆ ಅಷ್ಟ ಆಗ್ಯಾವಪ್ಪ ಮ್ಯಾಗೇನು ಏನು ಲೇಟ್ ಆಗಕ್ಕವ ಏನ ಹಿಂಗೆ ಆದ್ರೂ ಚಲೋ ನಮ್ಗೆ ತಿಂದಂಗೆ ಖಾಲಿ ಆದಂಗೆ ಹಣ್ಣಾದ್ರೆ ಇವು ಕೆಲವೊಂದ್ಸಲ ಏನಕ್ಕ ಇಷ್ಟು ಒಮ್ಮೆ ಹಣ್ಣು ಆಗ್ಬಿಡ್ತಾವ. ಆದರೆ ಎಲ್ಲಕ್ಕೆ ಬಾಳೆ ನಾವು ಮಾರಕ್ಕೆ ಕೊಡಂಗಿಲ್ಲ. ನಮ್ಮ ಮನೆಯವ್ರು ಯಾರಿಗಾರ ಅವ್ರ ಅಮ್ಮವ್ರು ಅದಾರಲ್ಲ ಅವ್ರ ಗಂಟೆಯರಿಗೆ ಹೋಗಿ ಕೊಟ್ಟಿರ್ತಾರೆ ಯಾವಾಗಾರ ಅಷ್ಟೆ. ಭಾಳ ಇದ್ದು ಅಂದ್ರೆ ಕೊಡ್ತೇವೆ, ಕಡಿಮೆ ಇದ್ದು ಅಂದ್ರೆ ಡೈಲಿ ತಿನ್ನಕ್ಕೆ ಬೇಕಲ್ಲ, ಹಂಗಾಗಿ ಡೈಲಿ ನಾವು ತಿಂತೀವಿ. ಮುಂಜಾನೆ ಜಗಳ ಹೋಗಿ ನನಗೆ ಅವು ಗೊಂಜಾಳ ಹಾಕ್ಸೇವಲ್ರಿ, ಅವು ಬಿಸ್ಲಿಗೆ 15 ದಿನ ಹೋಗಿದೀವಿ, ತನಿನ ಒಣಗಿಲ್ಲವ. ನುಚ್ಚಿಗೂ ಕೊಡ್ತೇವಿ, ಹಿಟ್ಟಿಗೂ ಕೊಡ್ತೇವಿ. ಇವ ನೋಡ್ರಿ ಅಯ್ಯೋ ಇಲ್ಲಿ ನಳ್ಳಗಿಲ್ಲಲ್ಲ ಅಯ್ಯಪ್ಪ. ಅಲ್ಲಿ ಕುಂದ್ರಾಕಲ್ಲ ಹಾಸ್ಕೊಂಡ್ ಮಕ್ಕೊಳಕ ಬರಂಗಿಲ್ಲ ಅಳ ಕೋಳಿನ. ಇವನ ಬುಟ್ಟಿಲಿ ಇದನ್ನ ಮಾಡಿದ್ವಿ, ತೆಗೆದು ಒಂದ ಕಡೆ ಕುಟ್ರಿ ಇದ್ದಲ್ಲ. ಇವ ಕುಟ್ರಿ ಅಂತ ಹರಿಬೇಕಲ್ಲ ಕಟ್ಟಿಂಗ್ 3 ಹಾಳೆ ಹಾಕಿ ಇದನ್ನ ಮಾಡೀವಿ. ರಾತ್ರಿ ಏನು ಇದನ್ನ ಮಾಡಂಗಿಲ್ಲ, ಹಂಗೆ ಅವ್ರ ಮೇಲೆ ಹಾಳೆ ಮುಚ್ಚಿಬಿಡ್ತೀವಿ. ಈಗ ಏನು ಮಾಡಲ್ಲ ಇದಕ್ಕೆ ಇವಾಗ ನೀವು ಅದಕ್ಕೆ ಕೊಟ್ಟು ಹೊಟ್ಟು ನನ್ನಾಗತ್ತ. ನಮ್ಮ ನೀರು ಎಲ್ಲಿ ಯಾಕಡೆ ಹುಟ್ಟೋದು ಅಂತಕ್ಕ ಎಲ್ಲ ಕಡೆ ಗಾಳಿ ಹಿಂಗೆ ಈ ಕಡೆ ಇರ್ತದೆ. ಯಾಕಡೆ ಹುಟ್ಟೋದು ನಾನು ಏಕಾದಶಿ ಇರ್ತೇನಲ್ಲ, ಏಕಾದಶಿ ಇದ್ದಾಗ ಏನು ತೊಗೊಂಬರಲ್ಲ. ಹ್ಞೂ ಮತ್ತು ಕೋಳಿಗೆ ಹಾಕೋದ ಬಿಟ್ಟು ಹಾಕೊಂಡ್ಬಿಡ ದಿನ ಹಾಕಿ. ಹ್ಞೂ ಅದಕ್ಕೇನು ಒಣಗಿಲ್ಲ ಬಿಡ. ಅದು ಮಾತಾಡೋ ಗದಲ್ನಾಗ ಜೇನುತುಪ್ಪ ಅಂದ್ರೆ ಇಷ್ಟ. ಜೇನುತುಪ್ಪ ಅಂದ್ರೆ ಇಷ್ಟ ನನಗೆ. ಪೂರ್ತಿ ಬೆಳ್ಳ ಕಿರ್ಕಿಲ್ಲ ನೆನಪಾತ ನನಗೆ. ಏನೂ ಹೇಳಕ್ಕೆ ಬರ್ತಿಪ್ಪ. ಒಂದು ಲೇಟಾಗಿ ಊಟ ಮಾಡ್ತೇನಿಲ್ಲ ನಾನು. 3 ಹೊತ್ತು ಏನು ಊಟ ಮಾಡಂಗಿಲ್ಲ, ಮತ್ತು ಅದು ಇದು ಅಂತ ಏನು ತಿನ್ನಂಗಿಲ್ಲ. ನನ್ನ ಸ್ವಲ್ಪ ಶೇಂಗಾ ಬೆಲ್ಲ ಅಷ್ಟೇ ತಿಂದಿದ್ದಿ. ಶಾನು ಕುಡ್ದಿಲ್ಲ, ಹಾಲು ಕುಡ್ದಿಲ್ಲ ರಾತ್ರಿ. ಈಗ ಮುಂಚೆನಾಗ 2 ರೊಟ್ಟಿ ತಿಂದಿದ್ದೆ. ದೊಡ್ಡದ ಸ್ವಲ್ಪ ಮತ್ತು ಅದನ್ನ ಕೇಳಿ ನಾ ದೊಡ್ಡದು ಅಂತ ಕಲ್ಲ ಇಲ್ಲಲ್ಲಿ. ನಮ್ಮ ಹೊಲ್ದಾಗ ಕಲ್ಲಿಲ್ಲ ಅಂದ್ರೆ ಹೆಂಗ್ರಿ? ಅದು ಸಣ್ಣ ಆಗತ್ತಿತ್ತು ನಂಗೆ. ಈಗ ಒಟ್ಟದು ಬೇಡ ಅಂತ ಈಗ ಒಟ್ಟದು ಬೇಡ ಅಂತ ಹೇಳಂತಂದೆ. ಅಂತೇನ ನೀ ಹಂಗ ನನ್ನ ಮುಂದೆ ತೊಗೊಂಬರ್ಲ ಬೇಡ, ನೀ ಹಂಗೆ ನನ್ನ ಮುಂದೆ ಕುಂದ್ರಬೇಡ, ನಾವು ಹೊಟ್ಟತೇನಂತ. ನಂಗೆ ಸಣ್ಣ ಆಗೋದದ್ದು ನಾನು ಬಿಸಿಲಿಗೆ. ಅದು ಈ 2 ರೊಟ್ಟಿ ತಿಂದ್ರೂ ಅನ್ನತಿ ಏನು ಅನ್ನಂಗಿಲ್ಲ. ಶಾವಿಗೆ ಪಾಯಸ ಮಾಡಿದ್ನಲ್ಲ, ಪಾಯಸ ತೋರಿಸ್ಲಿಲ್ಲ ಅನಿಸ್ತೈತಿ ನಿಮ್ಗೆ, ಮಾಡೋದು ಹೇಳಿದ್ನಲ್ಲ. ಅದು ಹೆವಿ ಅಂತ ಅನಿಸ್ತೈತಿ. ಯಾಕಂದ್ರೆ ಒಂದೇ ಟೈಮಲ್ಲ 2 ರೊಟ್ಟಿ, ಶಾವಿಗೆ ಪಾಯಸ ಮತ್ತು ಜೋಳದ ನುಚ್ಚು ಮಾಡಿದ್ದೆ. ಅದನ್ನ ಬಿಡ, ಕೆಲಸ ಮಾಡೋಣ ಬಾ. ಅದೇನು ಸಂಕಟ ಆದ್ರೆ ಏನು ಸಾಯಂಗಿಲ್ಲ. ನೀನು ಕೆಲಸ ಮಾಡಕ್ಕಿದ್ದೀವಿ ಅಂತ ಒಟ್ರು ಅಂತೀರ ನಾವು ಓಡ್ತೀನಿ. ಅದನ್ನ ಕುತ್ಕೊಂಡು ನೋಡ್ದು ಅಷ್ಟ ಕೆಲಸ. ಈ ನಮ್ಮನೆ ಹಿಂಸೆ ಕೊಡಬಾರ್ದಪ್ಪ. ಈ ನಮ್ಮನೆ ಹಿಂಸೆ ಕೊಟ್ರೆ ಹೆಂಗೆ ಬದುಕೋದು ಹೇಳ್ರಿ? ನಮ್ಮ ಮನ್ಯಾಗ ಮಕ್ಕೋತೇನೆ ಅಂತಂದೆ. ಮನೆ ಮಕ್ಕೊಳಂಗಿಲ್ಲ, ನನ್ನ ಕಣ್ಣು ಮುಂದೆ ಕುಂದ್ರ ಬಾ ಅಂತವ್ರು. ಏನಾರು ಜಗಳಾಗೆ ತಂದ್ಕೊಂಡ್ರೆ ಅಯ್ಯ, ಮತ್ತೆ ಇಲ್ಲಿ ಮುಳ್ಳಪ್ಪ. ಏನು ಮುಳ್ಳ ನಾ ಕಡ್ಯಾಗ ಮತ್ತೆ ಅಲ್ಲಿ ಕಲ್ ತರಕ್ಕೆ ಹೋಗಿದ್ನಿಲ್ಲ, ಅದಕ್ಕೆ ಚಪ್ಪಲ್ ಹಾಕೊಂಡಿದ್ದೆ. ನಾ ಇಲ್ಲಂದಿಲ್ಲ, ಕಲರ್ಸಿಲ್ಲ. ಈಗ ಈಗ ಕಲರ್ಸಿದಿನ ಬಂದಿಂದ. ಇವ್ನು ಎಷ್ಟು ಕಲರ್ಸ್ಕೊಂತಿರ್ತೇವಿಲ್ಲ ಅಷ್ಟು ಇದಕ್ಕೆ ಅಂದ್ರೆ ಹವಾ ಕುಲ್ಲ ಹಾಕೈತೆ ಅದ್ರೊಳಗೆ. ಒಣಗ್ತಾವ. ಯಾರೋ ಒಂದ್ಸಲ ಒಬ್ರು ಹೇಳಿದ್ರು, ಈ ರಾಶಿಯಾಗಿ ಹಿಂಗೆ ಅಡ್ಡಾಡ್ತಿರಲ್ಲ, ಖಾಲಿ ಇದು ಮಾಡ್ತಿರಲ್ಲ ಅಂತೇಳಿ. ರೈತರು ರೀ ನಾವು. ಹಿಂಗೆ ಕಾಲಾಡ್ಸೋದು ಕೈ ಆಡ್ಸೋಕ್ಕಾಗಿಲ್ಲ.
ಕೈಯೆಲ್ಲ ಕೈ ಆಡ್ಸೋಕೆ ಹಂಗಿಲ್ಲ, ಕಾಲೆಲ್ಲ ಕಾಲಾಡ್ಸೋದು ಹಂಗೈತೆ ನೋಡಿ. ಕಡ್ಲಿ ಮಷೀನ್ ಅಂತ ಅನಿಸ್ತದೆ, ಇದು ಕಡ್ಲಿನ ತಗೊಂಡು ಇದ್ರೊಳಗೆ ಇದು ಮಿಷಿನ್ ಕಕ್ಷಿದೆಯಲ್ಲ ನಿನ್ನೆ, ಅದು ರೌದೇನೈತಲ್ಲ ಸೆಪ್ಪೆ ಅಂತೇನವ, ಅದನ್ನು ಅಲ್ಲೇ ಒಟ್ಟೋದು. ಇಲ್ಲಿ ಒಟ್ಟಿದ್ರೆ ಗಾಳಿ ಇನ್ನು ಬ್ಯಾಸಿಗೆ ಬಂತೆಲ್ಲ ಸುಂಟ್ರ ಗಾಳಿ ಐತಿ ಭಾಳ ಬಿಡ್ತಾವ. ನಾವು ದೇವ್ಗಾಳ ಅಂತೀವಿ ಅವಕ್ಕೆ, ಸುಂಟ್ರ ಗಾಳಿ ಅನ್ನೋದಕ್ಕಿಂತ. ಹಂಗಾಗಿ ಅದನ್ನಲ್ಲೇ ಒಂದಿಟ್ಟು ಮುದ್ದೆ ಮಾಡಿ ತುಳ್ದಾಡಿ ಮ್ಯಾಗ ತೆಂಗಿನ ರಕ್ಕಿ ಹೋಗಿಬೇಕಂತ ಅಂದ್ಕೊಂಡೀವಿ. ಬರ್ರಿ ಹೋಗೋಣ ಅಂತ ಮಾಡ್ತೀವಿ. ಈಗ ನಾನು ಶಿವಮಂಗ್ ಏನು ಮಾಡ್ಬೇಕು ಹಂಗೆ ಕುಣಿಲ್ಲ ನಾನು ನೋಡಿ. ಇವು ಕಡ್ಯಾಕ ಬಿದ್ದಿದ್ದು ಕೊನೆ ಒಂದು ದಿನ ಹಂಗೆ ಬಿಸ್ತವು. ನಿನ್ನ ಎಷ್ಟು ಹಚ್ಚಿದ್ದೇವೆ. ಒಂದೊಂದು ಕಾಳು ಮುಖ್ಯ ನೋಡಿ ನಮಗೆ. ಹನಿ ಕುಡಿದ್ರೆ ಹಳ್ಳ, ತೆನೆ ಕುಡಿದ್ರೆ ರಾಶಿ ಅಂತೇಳಿ ಮಾಡಿಲ್ಲ. ಅವ್ರದ್ದು ನಡಿತೈತಿ. ಮೈ ಕೈ ಎಲ್ಲ ಉರಿಯಾಗತ್ತ. ಬೇವ್ರು ಹರೀಶ್ ದುಡಿತೇವೆ ಅಂತಾರಲ್ರಿ, ಇದೆ ನೋಡ್ರಿ ಹಾರ್ಡ್ ವರ್ಕ್. ಎಲ್ಲ ಉರಿಯಾಕತ್ತು. ಕಾಲಿನ ಪ್ಯಾಂಟ್ ಐತಿ, ಇಲ್ಲೆಲ್ಲ ಹರ್ಕೋತೀವಲ್ಲ ಅವಾಗೆಲ್ಲ ಬೆವ್ರು ಹೋಗಿ 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 ಉರಿಯಾಕ ಶುರು ಮಾಡಿಬಿಡ್ತದೆ. ಬಗ್ 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 ಬಗ್. ತಣ್ಣೀರ ಮುಖ ತೊಳ್ಕೊಂಡ್ರೆ ಸ್ವರ್ಗ ಸುಖ ಆಕೈತಿ. ಬಿಸಿಲು ಇರ್ತೈತಲ್ಲ. ನಾನು ಹೋಗಿ ಮುಖ ತೊಳ್ಕೊಂಡು ನಮ್ಮ ಯಜಮಾನ್ರಿ ನೀರು ತಂದೀನಿ. ನೀರು ತಗೋರಿ ಯಜಮಾನ್ರಿ. ಹಾಂ ಹ್ಞೂ ರೀ. ಮತ್ತು ರೀ ನೀರು ತೊಗೊಬರಲ್ಲ, ಹಂಗೆ ಯಾಕೆ ಮಾಡ್ತೀರಿ? ಹೌದ್ರಿ, ಅದಕ್ಕೆ ರೀ ಉಪಕಾರ ಮಾಡೋ ಕಾಲಿಲ್ಲ ಅಂತಾರೆ. ಇದಕ್ಕೆ ರೀ ಹಿರಿಯಾರು ಸುಮ್ಮನೆ ಹೇಳಿಲ್ರಿ. ಕೊಡಗಲ್ ತಂತೀನಿ. ಸಾಕು ಬಿಡೋ ಮಾರಾಯ, ಅದೇ ಇಟ್ಟೈತಿ. ಸುಮ್ಮನೆ ಗುದ್ದಾಡ್ತಿ. 4 ಗಂಟೆಗೆ ಎದ್ದು ನೀರು ಹಸಕ್ಕೆ ಹೋಗಿ ಬಂದರೆ ಪುರ್ಸೊತ್ತ ಇಲ್ಲ ನೋಡ್ರಿ ಪಾಪ. ಏನು ಮಾಡಿದ್ರಿ ರುಕ್ಮಿಣಿ ಅಂತೀರಿ? ನನ್ನ ಮಕ್ಕೊಂದು ನಿದ್ದೆ ಮಾಡಿದ್ರಿ 7 ಮಟ. ಮೊದಲು ನೀನು ಲಗುನ ಎದ್ದು ಬ್ರಾಹ್ಮಿ ಮುಹೂರ್ತಾಗ ಪೂಜೆ ಮಾಡ್ತಿದ್ನಿ. ಅದು ಮಾಡೋದು ಬಿಟ್ಟು ವಿಶೇಷ ಇದ್ದಾಗ ಮಾಡ್ತೇನೆ. ವಿಶೇಷ ಪೂಜೆ ಇದ್ದಾಗ ಏನು ಮಾಡಲಿಪ್ಪ ಹೇಳೀಗ. ಓ ನೋಡು ಮೈ ಪೈ ಎಲ್ಲ ಕೆರ್ಸಕತ್ತ. ನೋಡ, ನೀ ಹೇಳಿರ್ಕಿಲ್ಲ ನೀರು ಆದ್ರೆ ತೊಗೊಂಬನ್ನಿಲ್ಲ. ನಾನು ಗ್ರೇಟ್ ಅನ್ಬಿಟ್ಟು ನನ್ನ ಹೆಂಡತಿ.
ಈ ನೀರಲ್ಲಿ ಬೀಳಾಕತ್ತಾವ ದೇವ್ರ ನನ್ನ ಕುರುಬದಾಗ ಕೂದಲ್ತದಾವ ನಿಂದ ಕೂದಲ್ತದಾವ ಹಿಂದ ಏನು ತಟ್ಟ ಇಬ್ಬಣ್ಣಿ ಈ ತುರುಬದಾಗಿಂದ ಇಬ್ಬಣ್ಣಿ ಬೀಳ್ತೈತೆ ಯಪ್ಪ ದೇವ್ರದ ಬಿದ್ದೆ ಒಳಗೆ ತಟ್ಟ ಹಂಗೆ ಯಪ್ಪ ಏನಾರು ಮಾಡಿ ನಾ ಏನು ಮಾಡಲಿ ನಾನು ಹೇಳಿ ಈಗ ನಾ ಏನು ಮಾಡಲಿ ಯಜಮಾನ್ರಿ ನಾ ಹೋಗಿ ಕಾಟ ಮ್ಯಾಗ ಮಕ್ಕೊಂಡೆ ಅಂದ್ರೆ ಹೇಳೋದಿಲ್ಲ ಮಗಳ ಮಕ್ಕಳು ಅಯ್ಯಪ್ಪ ವೆಂಕಟೇಶ್ ಈಗ ಕಾಲಾಡ್ಸೈತಿ ಏನು ಅರ್ಜೆಂಟ್ ಅದ ಈ ಸೀತಾಫಲ ಅಂತ ಈ ಎಳಿ ಕಾಯಿನ ತಿನ್ನಾಕತ್ತಾವ ವೆಂಕಟೇಶವ ಏನು ಇಲ್ಲ ಗಿಳಿ ಬರಾಕತ್ತಾವ ನಮ್ಮ ಮನೆ ಅಂತೇಳಿ ಮತ್ತೀಗ ಎಲ್ಲಿ ಏನು ಇಲ್ಲ ಪಾಪ ಅವಕ್ಕೆ ನಮ್ಮ ಮನೆ ಅಂತೇಳಿ ಅಂದ್ರೆ ಪ್ಯಾರ್ಲ ಹಣ್ಣು ಮತ್ತು ಪಪ್ಪಾಳಿ ಹಣ್ಣು ಜಾಸ್ತಿ ನಮ್ಮ ಬೆಳ್ಳಿ ಇದ್ದಾಗ ಇಲ್ಲಿಚ್ ಮಾತು ಬರ್ತಾವೆ ವೆಂಕಟೇಶ್ ಇನ್ನು ಸೂರ್ಯದೇವ ಜೇನುತುಪ್ಪ ತಿಂತ ನಿಂದ್ರೆ ಪದಾಟ ಬಾಕಿ ಐತಿ ಅದು ಕರೆಕ್ಟ ಗೌರಿ ಹೇಳ್ತಾಳೆ ಹೆಚ್ಚಳ ಮಾಡಕ್ಕೆ ಜೇನುತುಪ್ಪ ತಂದು ಕೊಟ್ಟಾಳ ದೇವಿ 3-4 ದಿನ ಆತಂತ ನನಗಂತ ತೆಗೆದಿಟ್ಟ ಅಂತ ನಂಗೆ ಜೇನುತುಪ್ಪ ಅಂದ್ರೆ ಇಷ್ಟ ಜೇನುತುಪ್ಪ ಮಮ್ಮಿ ನಿನಗಂತ ತೆಗೆದಿಟ್ಟೆ ನೀನು ನೆನಪನೇ ಆಗಿಲ್ಲ ನನಗೆ ಈಗ ನೆನಪಾತಂತ ಅಯ್ಯಪ್ಪ ದೇವರೇ ಪರಮೇಶ್ವರ ನಾನು ನಿಮ್ಗೆ ಮಾವಿನಕಾಯಿ ತೋರಿಸ್ತೇನೆ ಮತ್ತು ದೃಷ್ಟಿ ಹಾಕೋಬೇಡ್ರಿ ಇವು ಗುಂಡಕ್ಕೆ ನೋಡ್ರಿ ಗುಂಡಕ್ಕೆ ಮಾವಿನಕಾಯಿ ಇದೊಂದು ಗುಂಡಕಾಯಿ ಐತಿ ಹಾಂ ಇಲ್ಲದ ನೋಡ್ರಿ ನಂಗೆ ಉಪ್ಪಿನಕಾಯಿ ಕಾಯ್ಬೇಕು ನಂಗೆ ಉಪ್ಪಿನಕಾಯಿ ಅಂದ್ರೆ ಇಷ್ಟ ಇಲ್ಲದ ಇವು ಗುಂಡಕ್ಕೆ ಅದಪ್ಪ ಇವು ಅಂತೂ ನಾವು ಈಗ ಗೊಯ್ಯ ಮಾವಿನಕಾಯಿ ಅಂತೇವಿ ನೀವು ಯಾವ ಮಾವಿನಕಾಯಿ ಅಂತೀವಿ ನೋಡ್ರಿ ಇದು ಪ್ರತಿ ವರ್ಷ ಆಕೈತಲ್ಲ ಅದ ಗಿಡ ಅದ ನಂಗೆ ಇಷ್ಟು ಗಿಡದಾಗ ಒಂದು ಆ ಗಿಡದಾಗ ಅಂತೂ ಭಾಳ ಆಕೈತಿ ಈ ಗಿಡದಾಗ ಒಂದು 10 ಸಿಕ್ಕರೆ ಸಾಕಂತ ನಾನು ಅನ್ಕೊಳಕತ್ತೀನಿ ಬಟ್ ಎಷ್ಟೆಷ್ಟು ಈಗ ದೃಷ್ಟಿ ಆಕೈತಲ್ಲ ನಮ್ದು ದೃಷ್ಟಿ ಆದ್ರೆ ಉದಿರ್ತಾವ ಗೈ ಊತಗಾಕತ್ತಾವ ಕಾಯಿ ನಂಗೆ ಅದ ಬೇಜಾರಾಗತೈತಿ ಇಷ್ಟು ಬರೀ ಗೊಯ್ಯ ಮಾವಿನಕಾಯಿ ಇದ್ರೆ ನಂಗೆ ಸೀಕರ್ನಿ ಇವು ಬೇಕು ಸೀಕರ್ನಿ ಮಾಡಂಗಿಲ್ಲ ಬಟ್ ನಂಗೆ ಹಣ್ಣು ತಿನ್ನೋದಂದ್ರೆ ಇಷ್ಟ ಸೀಕರ್ನಿಕ್ಕಿಂತ ನಮ್ಮ ಮನೆಯವ್ರಿಗೆ ಸೀಕರ್ನಿ ಇಷ್ಟ ಇಲ್ಲಿ ಈಗ ಹಿಂಗೆ ನೋಡಿ ತೋರಿಸಿ ನನ್ನ ದೃಷ್ಟಿ ಆಗಿ ಉದುರು ಹೊಂಟು ಬಿಟ್ಟಾವ ರುಕ್ಮಿಣಿಗೆ ಬುದ್ಧಿ ಅನ್ನೋದು ಏಟಾರಟ್ಟು ಇರೋದು ಇಲ್ಲಿ ಬಿಡ್ರಿ ಏನೈತಿ ಜೀವನದಾಗ ದೃಷ್ಟಿನೂ ಇರೋದು ದೃಷ್ಟಿ ಗೊಂಬೆನೂ ಇರೋದು ಇವುದ ಕಾಯಿ ಉದ್ದನಾಗತ್ತಪ್ಪ ಅದ ನನಗೆ ಯೋಚನೆ ಆಗ್ಬಿಟ್ಟೈತಿ ಇಷ್ಟು ಬರೀ ಗೊಯ್ಯ ಮಾವಿನಕಾಯಿನ ಅದಾವಲ್ಲ ಮಮ್ಮಿ ಅಂತ ಬರ್ತಾಳೆ ನಮ್ಮ ದೇವಿ ಅಲ್ಲ ಒಂದು ಆಪಸ್ಕಾಯಿ ಅದು ಆಪಸ್ ಅಂತ ಅನಿಸ್ತೈತೆ ತೊಗೊಂಡು ಹಾಕಿದ್ದು ಅದನ್ನೂ ಒಂದು ತೋರಿಸೇ ಬಿಡೋದು ಬರಲ್ಲ ಇದು ಪಲಾವೆಲಿ ಮಸ್ತ್ ಬಂತು ರೇಷ್ಮಾ ಊರಾಗಿಂದ ಅದು ರೇಷ್ಮಾ ತಂದು ಕೊಟ್ಟಿದ್ದೆ ಬ್ಯಾಸಿಗೆಲ್ಲ ಎಲ್ಬಳ್ಳಿ ಹಿಂಗಾಗೋದು ಸಹಜ ಅದ ಇವು ಮಿಡಿಗೆ ಅವನು ಈ ಪ್ರತಿ ವರ್ಷ ಹಾಕಿದ್ದು ಉದುರ್ತಿದ್ವಿ ಈ ಸಲ ಹೂವೆಲ್ಲ ರಗಡಿ ಬಿಟ್ಟಾವ ಆದ್ರೆ ಇದ್ರಾಗ ಒಂದು 10 ಕಾಯಿ ಸಿಗ್ಲಪ್ಪ ದೇವ್ರೆ ಅನ್ಕೊಳಕತ್ತೈತಿ ನಾನು ಎಲ್ಲ ಉದುರಿ ಒಣಗಿ ರೋಗ ಬಿದ್ದು ಹೊಂಟಾವ ಎಲ್ಲೈತಿ ನೋಡ್ರದ ಗುಂಡಕ್ಕೆ ಕಾಯಿ ಇದು ಕಾಣಿಸ್ತೈತಲ್ಲ ಇದು ಇದ್ರಾಗ ಎಷ್ಟು ಉಳಿತಾವ ಇವು ಅಕ್ಕವು ಆದ್ರೆ ಉದುರ್ತಾವೆ ಒಂದು ಹಣ್ಣು ಆಗಿಲ್ಲ ತಿನ್ನೋಕ್ಕೂ ಬಂದಿಲ್ಲ ಅಲ್ಲಿ ಇನ್ನೊಂದು ಗಿಡ ಐತಿ ಅದು ಬರೀ ಕಾಯಿ ಎಳ್ನೀರ ನನ್ನ ಗಂಡಗೆ ಎಳ್ನೀರು ಕಡದು ಕೊಡಂತೇನೆಂದ್ರಿ ಬಿಸಿಲೈತಿ ವಾ ಬೀಳ್ತಿದ್ನ ಕಾಲು ಹೊಳ್ಳಿ ಇದು ಅಲ್ಲೊಂದು ಚಿಕ್ಕ ಗಿಡ ಅಂತ ಅನಿಸ್ತತಿ ಚಿಕ್ಕ ಇದಿದ್ದು ನೋಡ್ರಿ ನೇರಳೆ ಹಣ್ಣಿನ ಗಿಡ ಬಟ್ ಇವನು ಹೊಲಗೊಳಗೆ ಹಚ್ಚಬಾರ್ದು ಅಂತ ಹೇಳ್ತಾರೆ ಹೊಲಗೊಳಗೆ ಹಚ್ಚಿದ್ರೆ ಅಂದ್ರೆ ಚಲೋ ಆಗಂಗಿಲ್ಲ ಅಂತ ನಾಶ ಆಕ್ಯವಂತ ಹಾಗಾಗಿ ನೇರಳೆನ ಹಳ್ಳದ ದಂಡೆ ನೀವು ನೋಡ್ಬೋದು ಮೊದಲೆಲ್ಲ ಹಳ್ಳದ ದಂಡೆ ಎಷ್ಟು ಇದು ಮಾಡ್ತಿದ್ರು ಈಗೆಲ್ಲ ಬೆಳೀತಾರೆ ಹೈಬ್ರಿಡ್ ಗಿಡಗಳೆಲ್ಲ ಪಪ್ಪಿ ಮಕ್ಕೊಂಡೈತಿ ಪಪ್ಪಿ ಓಯ್ ಪಪ್ಪಿ ಲೈ ಮಗನ ನಮ್ಮ ಪಪ್ಪಿ ಕೂಡ ಆಡಾಕಂತ ಅಮ್ಮನೂ ತಂಗಿಲ್ಲ ಇಲ್ಲ ಅದ ಬೇಕು ನೇರಳೆ ಗಿಡದ್ದು ಹೇಳಿದ್ನಲ್ಲ ನಮ್ಮನೆಯವ್ರು ಕಿತ್ತೋಗಿನ ಅಂತಂದ್ರೆ ಬೇಡ ಇರಲಿ ಮಳೆಗಾಲವರೆಗೂ ಅಲ್ಲಿ ಹಳ್ಳ ಐತಲ್ಲ ಹಳ್ಳದಾಗ ಹಚ್ಚಕ್ಕೆ ಬರ್ತೈತಿ ಅಂತಂದೇನಿ ಗೊತ್ತಿಲ್ಲ ಮಳೆಗಾಲವರೆಗೂ ಇರ್ತೈತಿ ನೀರಲ್ವೋ ಅವನ ಬೇರೆ ಇದ್ರೊಳಗಾದ್ರೆ ಹಚ್ಚಕ್ಕೆ ಬರ್ತೈತೇನೋ ಬಟ್ ಈಗ ಅದಾವು ಹತ್ತವೇನಿಲ್ಲ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಬಿಟ್ಟೇನೆ ಹಂಗೆ
ಇದೆ ನೋಡ್ರಿ ಜೇನುತುಪ್ಪ ಕನ್ಸಾಗ್ತೈತಿಲ್ಲ. ನಮ್ಮ ಕೈ ಬೈ ಎಲ್ಲ ಖರಾಬ್ ಆಗಿಬಿಟ್ಟಿರ್ತಾವ್ರಿ. ಹೊಲ್ದಾಗ ಇರೋರ್ಲ ನಾವು ಕಾಮನ್ ಬರೀ ಜೇನುತುಪ್ಪ ತಿನ್ನೋಣಂತ. ಹಂಗೆ ತಿನ್ನೋದ ಮಜಾ ಇದೆ. ಅಂದರೆ 2-3 ದಿನ ಆಗೈತಲ್ಲ, ಅದೇ ಫ್ಲೇವರ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತಿ. ಇದೇನ ನನ್ನ ಫೋನ್ ಕರೆಕ್ಟಾಗಿ ಟೈಮಿಗೆ ಕೈ ಕೊಡ್ತೈತಿ. ನಾನೊಂದು ಫೋನ್ ತೊಗೋಬೇಕಂತ ಮಾಡೀನಿ ವಿಡಿಯೋ ಮಾಡೋಕೆ. ಚಲೋ ಅದ. ಯಾವ್ದು ತೊಗೋದಂದ್ರೆ ಬೆಸ್ಟ್ ಹೇಳ್ರಿ? ಐಫೋನ್ ತೊಗೋಬೇಕನ್ನೋ ಆಸೆ ಐತಿ. ಸಾಲ ಮಾಡಿದ್ರು ತುಪ್ಪ ತಿನ್ನಂದ್ರೆ ಸಾಲ ಮಾಡಿದ್ರೆ ಅವನೊಂದು ಫೋನ್ ತೊಗೊಂಡೇ ಬಿಡೋದು. ಊಟ ಮಾಡೋ ಸ್ಟೈಲ್ ನೋಡ್ರಿ. ಏನೇನು ತಿನ್ನಕತ್ತಿ ವೆಂಕಟೇಶ? ನಾ ಈಗ ಒಲ್ಲೆ ನಾಕತ್ತಿದ್ನಿ ಕನಗು ತಿನ್ಬೇಕಂತ ಅನ್ಸಾಕತ್ತು. ನಮ್ಮ ಯಜಮಾನ್ರು ಊಟ ಮಾಡಕತ್ತಾರ. ಊಟ ಮಾಡೋಣ ಬಾ ಅಂತಂದ್ರೆ ನಾನು ಒಲ್ಲ ಅಂತಂದೆ. ಟೈಮು 2 ಗಂಟೆ ಏನೋ ಆಗೈತಿ. ಊಟ ಮಾಡತ್ತಾರ. ಅವ್ರು ತಿನ್ನೋದು ನೋಡಿ ನಮಗೆ ಯಾಕೋ ಬಾಯಿ ಜೋಳಿ ನೀರು ಬರಾಕತ್ತದ. ಅದಕ್ಕೋಸ್ಕರ ಮಸ್ತ್ ಐತೆ. ಮೊಸರು, ಸಜ್ಜಿ ರೊಟ್ಟಿ ಮತ್ತು ತೋರಿಕಾಳಿನ ಪಲ್ಯ ಮಾಡಿದ್ನಲ್ಲ, ಅದೆಷ್ಟೇ ಮಿಕ್ಸ್ ಮಾಡಿ ಕಲ್ಸ್ಕೊಂಡು ತಿನ್ನಾಗತ್ತ. ಸಿಕ್ಕಾಪಟ್ಟಿ ರುಚಿಯಾಗೈತಿ. ಅದೇ ವೆಂಕಟೇಶ ಬಂದು ನಾನೇ ಹೇಳ್ತೀನಿ, ನೀ ಹೇಳಂಗೇ ಇಲ್ಲ. ಹೊಳಿ ಮತ್ತು ಈಗ ಹೊಡಿಯೋದು ಶುರು ಮಾಡಿ ನೋಡ್ರಿ. ಕಡ್ಲಿ ಕಿತ್ಕೊಂಬರಕ್ಕೆ ಹೊಂಟೇನಿ. ಕಡ್ಲಿ ನಾವು ತಿನ್ನೋದು ಕಡಿಮೆ, ಜಾಸ್ತಿ ಮಂದಿನೇ ತಿನ್ನಾಕತ್ತಾರ. ಹಂಗಾಗಿ ತಿನ್ಬೇಕಂತ ಅನ್ಸಾಕತ್ತ. ಅದೇ ನೋಡಿ ಒಣಗಿ ನಮಗೇನು ಕಡಲೆ ಬೇಳೆ ಏನು ಕೊಡೋದಿಲ್ಲ. ಅದಕ್ಕೋಸ್ಕರ ಕಿತ್ಕೊಂಬರ್ತೇನಂತಂದು ನಮ್ಮ ಮನೆಯವ್ರು ಕಿತ್ಕೊಂಬ ಹಂಗೆ ಸುಡ್ತೇನಂತಂದ್ರೆ ಅವ್ರಿಗೆ ಕಿತ್ಕೊಟ್ಟ ನಾನು ಕೆಲಸ ಮಾಡ್ಕೋತೇನೆ ಬಿಡ್ರಿ. ಇವತ್ತಿನ ಲಾಗ್ನಿಂಗ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕಡ್ಡಿ ಬಿಡ್ಗೂ ತೊಗೊಂಡನಿ. ಈ ಕಡ್ಡಿ ಕೀಳ್ಬೇಕು. ಈಗ ಹಾಗೆ ಹೋಗೈತಿ ಇಲ್ಲೆಲ್ಲ ಕಡ್ಡಿ. ಹೂವ ಗಿಡ ನೋಡಿದ್ರೆ ಅನಾಹುತ ಅದಾವು. ಹರದ ಹೊಲಿಬೇಕಿತ್ತು. ಇದ್ರಾಗ ಹಾಕ್ತೇವಲ್ರಿ ಕಬ್ಬಿನಾಗ. ಹಿಂಗೆ ಇವು ಹಾಕ ಬರುತ್ತೆ. ಸುಮ್ಮನೆ ಕಬ್ಬಿಗೆ ಲಕ್ಷಣ. ನನ್ನ ಗಂಡು ಹೇಳಿದ ಮಾತು ಕೇಳಂಗಿಲ್ಲ. ಹಿಂಗೆ ನೋಡ್ರಿ, ಕೇಳಲಿಲ್ಲ ಅಂದ್ರೆ ಕೇಳಲಿಲ್ಲ. ಅದು ಮುರ್ಕೊಂಡೆ ಹಂಗೆ. ಕಾಯಿ ಹರ್ಕೊಂಡಿದ್ರೆ ಇಲ್ಲಿ ನಮ್ಮ ಗೌಡಿಗೆ ಕಿತ್ತು ತಿನ್ನಕ್ಕೆ ಗಿಡ ಬಟ್ ಸುಟ್ರಂದ್ರೆ ಬೂದಿಯಾಗಿ ಹೋಗ್ತೈತಿ. ಒಂದು ಕಿತ್ಕೊಂಡು ನೋಡಿ. ಕಬ್ಬಿನಷ್ಟು ಎತ್ತರ ಆಗೈತಿ. ಕಬ್ಬು ಇದು ಕಡ್ಲಿ ಇಲ್ದಲ್ಲಿ ಮನಗಂಡ ಐತಿ ಕಬ್ಬು. ಚಪ್ಪಲ್ ಹರಿತ ಹಿಂಗೆ ಯಾಕೆ ಆಗ್ತಿದಂತೆ. ಕಡ್ಲಿಕ್ಕೆ ತೊಗೊಂಬರ್ಗುಡ್ದ ಕಾಲಾಗಿನ ಚಪ್ಪಲ್ ಹರ್ಕೊಂಡೆ ನೋಡ್ರಿ. ತಿನ್ನು ಹೊಂಚ ನಿಂದ ಈಗ
ನನ್ನ ಗಂಡ ಮೊನ್ನೆ ಚಪ್ಪಲ್ ತೊಗೊಂಬ ನನ್ನ ತೊಗೊಂಬಂದಾರನಿಲ್ಲ ಈಗ ಕೇಳ್ತೇನೆ ನೆನಪಾಗಿಲ್ಲ ನನಗೆ ಮೊನ್ನೆ ತೊಗೊಂಬ ಅಂತ ಹೇಳೀನಿ ಈಗ ಚಪ್ಪಲೇ ಇಲ್ಲ ಹಾಕೊಳಕ್ಕೆ ಎಲ್ಲಾಟ್ ಹರಿದಿದ್ದವು ಇರಲಿ ಬಿಡಂಗಾರ ಇನ್ನೊಂದು ಇಷ್ಟು ದಿನ ಬರ್ತೈತೆ ಅಂತ ಹೇಳಿ ಬಿಟ್ಟಿದ್ನಿ ಅವು ಈಗ ಪೂರ್ತಿ ಹರಿದ ಬಿಟ್ಟು ಗೌರಿಗೆ ಹೆಂಗೆ ನೋಡ್ದಾಳಾಕಿ ನಮ್ಮ ಗೌರಕ್ಕ ನನಗೆ ತಂದಾಳಂತ ಹಾಕಿ ನೀವು ತಂದಿಲ್ಲ ಗೌರಿ ನಮಗೆ ನಮ್ಮ ಒಡ್ಲಾಗ ತುಂಬ್ಕೊಳಕ್ಕೆ ಒಡ್ಲ ಅಂತೀವಿ ನಾವು ನೀನು ಒಡ್ಲೇನು ಸಂದ ಐತೆ ಎದಕ್ಕೆ ನೀನು ಹರಿತಿ ಏನು ಸುಡ್ತೀನಿ ನೋಡಪ್ಪ ಚೂ ಚಪ್ಪಲ್ಲ ವೆಂಕಟೇಶ್ ಚಪ್ಪಲ್ ತಂದಿಲ್ಲ ನನಗೆ ಮಣ್ಣು ತೊಗೊಂಬಂದಿದ್ನಲ್ಲ ಹ್ಞೂ ಚಪ್ಪಲ್ ಹೊಡೆದು ಈಗ ನಾನು ತಿರ್ಗಾಡ್ತಿದ್ದಾವೆ ನೋಡವು ಚಪ್ಪಲ್ಲ ತಂದಿಲ್ಲ ಅಂತ ನೋಡ್ರಿ ಕಡ್ಲಿ ಸುಡ್ತೀನಿ ಹರಿತೀಯ ನೋಡು ಹರಿದ್ರೆ ಹುರಿದು ಕೊಡ್ತೀನಿ ಸುಟ್ರೆ ನಾ ಬಂದು ತಿಂತಾನೆ ಕಡ್ಡಿ ಪಟ್ಟಿಗೆನ ತಂದಾನಿ ಏನು ಮಾಡ್ತೀನಿ ನೋಡು ಆ ಕಡೆ ಹೊಂಟಾವ ಗೌರಿ ಮುಂದೆ ಹಾಕಿ ಹೊಟ್ಟು ತಿಂತೈತಿ ಕಾಳ ಅವು ಕೋಳು ತಿಂತಾವ ಅಷ್ಟ ನಾ ಮತ್ತೆ ಆಮ್ಯಾಗ ಸಿಗ್ತೇನೆ ನಾವೊಂದು ಪ್ರಾಣಿನ ತೊಗೊಂಬಂದು ಸಾಕ್ತೇವೆ ಅಂತ ಅಂದಿಂದ ಅದು ನಮ್ಗೆ ಬೇಕು ಅದಕ್ಕೆ ನಾವು ಪ್ರೀತಿ ಕೊಡ್ತೇವೆ ಅನ್ನೋ ಇದರಿಂದನೇ ತೊಗೊಂಬಂದು ಸಾಕಿರ್ತೇವೆ ನಿಮ್ಗೆ ಗೊತ್ತಾ ನಾವು ಹೊಲ್ದಾಗ ಕೆಲಸ ಮಾಡ್ತೇವೆ ಗೋಮಾತೆ ಸೇವೆ ಮಾಡ್ತೇವೆ ಮತ್ತು ಭೂಮಿ ತಾಯಿ ಸೇವೆ ಮಾಡ್ತೇವೆ ಅಂದ ನಮ್ಮ ಮನ್ಯಾಗ ನಾವು ಪ್ರಾಣಿಗಳನ್ನು ಎಷ್ಟು ಪ್ರೀತಿ ಮಾಡ್ತೇವೆ ಅಂತ ನಮಗೆ ಗೊತ್ತೈತಿ ಕೆಲವ್ರು ಹಂಗೆ ಕಮೆಂಟ್ ಹಾಕ್ಬೇಕಂತೇಳಿ ಕಮೆಂಟ್ ಹಾಕ್ತಾರೆ ಪ್ರಾಣಿನ ಪ್ರೀತಿ ಮಾಡಲಾರ್ದೆ ಯಾರೂ ಸಾಕಂಗಿಲ್ಲ ಪ್ರೀತಿ ಮಾಡ್ತೀವಂತನೇ ಸಾಕಿರ್ತೀವಿ